ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಇವತ್ತೊಂದು ಬೆಳಗಿನ ಬ್ರೇಕ್ಫಾಸ್ಟು ತಯಾರಿಸ್ತಾ ಇದ್ದೀನಿ. ಇವಾಗ ಒಂದು ಲೋಟ ಅವಲಕ್ಕಿನ ಚೆನ್ನಾಗಿ ನೀರಲ್ಲಿ ತೊಳೆದು 3 ಸರ್ತಿ ತೊಳೆದು ನೀರು ಹಾಕಿಬಿಟ್ರೆ ಫುಲ್ಲು ಕ್ಲೀನಾಗಿ ವೈಟಾಗಿ ಬರುತ್ತೆ. ಇವತ್ತು ಅವಲಕ್ಕಿದು ವೆಜಿಟೇಬಲ್ ಬಾತ್ ಮಾಡ್ತಾಯಿದ್ದೀನಿ. ಸೇಮ್ ರೈಸ್ ಬಾತ್ ಥರನೇ ಬರುತ್ತೆ ಅದು. ಇವಾಗ 3 ಸರ್ತಿ ನೀರು ಹಾಕಿ ಕ್ಲೀನಾಗಿ ತೊಳ್ಕೊತೀನಿ. ಅದನ್ನೆಲ್ಲ ಧೂಳೆಲ್ಲ ಹೋಗುತ್ತೆ. ನೀವು ನೋಡಿ, ನೀವು ಯಾವ ಥರ ಮಾಡ್ತೀರೋ, ನಾನು ಈ ಥರ ಮಾಡ್ತಾಯಿದ್ದೀನಿ. ಇದನ್ನು ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನೀರಲ್ಲಿ ಒಂದು 10 ನಿಮಿಷ ಅಥವಾ 5 ನಿಮಿಷ ಬಿಟ್ಟರೆ ಆಮೇಲೆ ಅದೆಲ್ಲ ನೀರನ್ನ ಬಿಸಾಡಿ ಎಲ್ಲ ತೆಗೆದು ಹಿಂಡಿ ಹಾಕಿ ಹಾಗೆ ಇಟ್ಬಿಡ್ತೀನಿ. ಇನ್ನೂ ಮೆತ್ತಗಾಗುತ್ತೆ. ಈಗ ಒಂದು ಬಾಣಲಿಗೆ 2 ಚಮಚ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ ಒಂಚೂರು, ನಂತರ ಹಸಿಮೆಣಸಿನ್ಕಾಯಿ 1-2, ಆಮೇಲೆ ಈರುಳ್ಳಿ, ಕರಿಬೇವು, ಈರುಳ್ಳಿ ಇದೆಲ್ಲ ಹಾಕಿ ಗೋಲ್ಡನ್ ಫ್ರೈ ಆಗೋ ತನಕ, ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಸಣ್ಣ ಉರಿಯಲ್ಲಿ. ಆಗಿದೆ, ಆಲ್ಮೋಸ್ಟ್ 3/4 ಭಾಗ ಫ್ರೈ ಆಗಿದೆ, ಕಲ್ಲರೆಲ್ಲ ಚೇಂಜ್ ಆಗಿದೆ ಈರುಳ್ಳಿ. ಇವಾಗ 1 ಸ್ಪೂನು ಉಪ್ಪು ಹಾಕ್ತೀನಿ, ರುಚಿಗೆ ತಕ್ಕಷ್ಟು. ಇನ್ನೂ ಸಾಫ್ಟ್ ಆಗುತ್ತೆ ಬೇಗ ಆನಿಯನ್ನೆಲ್ಲ. ಹಾಗೆ ಆಯಿತು, ಅದು ಹಾಕಿ ತರಕಾರಿನ ಹಚ್ಚಿ ಇಟ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಆಮೇಲೆ ಬಟಾಣಿ ಇದಿಷ್ಟನ್ನು ಹಾಕಿದ್ದೀನಿ. ಇದ್ರ ಜೊತೆಗೆ ವೆಜಿಟೇಬಲ್ ಹಾಕಿಬಿಟ್ಟು ಅವಲಕ್ಕಿ ಬಾತ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸರ್ತಿ ಮಾಡಿ ನೋಡಿ. ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿ ಬಂದಿತ್ತಪ್ಪ. ಸೇಮು ಒಂದು ಸರ್ತಿ ತಿಂದರೆ ಮತ್ತು ತಿನ್ನಬೇಕನ್ಸುತ್ತೆ, ಅಷ್ಟು ಚೆನ್ನಾಗಾಗಿದೆ. ನೀವು ಮಾಡಿ ನೋಡಿ. ಅವಲಕ್ಕಿ ಎಲ್ಲ ಫುಲ್ಲು ಮೆತ್ತಗಾಗಿ ಒಂದಕ್ಕೊಂದು ಏನು ಹಿಡಿಯಲ್ಲ, ಏನೂ ಇಲ್ಲ ನೋಡಿ. ತುಂಬ ಈಸಿ, ಬೇಗನೆ ಮಾಡ್ಬೋದು. ಇವಾಗ ಬೆಳಿಗ್ಗೆ ಎಲ್ಲ ಕೆಲಸ ಮಾಡಿಕೊಂಡು ತಿನ್ನೋಕೆ ಒಂದು 10 ನಿಮಿಷ ಇದ್ದಾಗ ಮುಗಿಸ್ಬಿಟ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಮಾಡಿ ನೋಡಿ ಅವಲಕ್ಕಿ ವೆಜಿಟೇಬಲ್ ಬಾತ್ ನೋಡಿ. ಇವಾಗ ಮತ್ತೆ ಉಪ್ಪು ಕಮ್ಮಿ ಆದರೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಆಮೇಲೆ 1-2 ಸ್ಪೂನ್ ಸಕ್ಕರೆ, ಸ್ವಲ್ಪ ಸಕ್ಕರೆ, ಉಪ್ಪು, ಹುಳಿ, ಖಾರ ಎಲ್ಲ ಇದ್ರೇ ಯಾವ ಪದಾರ್ಥ ಆದರೂ ಚೆನ್ನಾಗಿರುತ್ತೆ. ಹಾಗಾಗಿ 1-2 ಸ್ಪೂನ್ ಸಕ್ಕರೆ ಹಾಕಿದೆ. ಆಮೇಲೆ ಹಸಿ ಕೊಬ್ಬರಿ ಸ್ವಲ್ಪ ತುರಿದು ಇಟ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ಮೇಲೆ ಹಾಕಿಬಿಟ್ಟೆ. ಈಗ ಶಾವಿಗೆ ಬಾತ್ಗೆ ಎಲ್ಲದಕ್ಕೂ ನಾವು ತೆಂಗಿನಕಾಯಿ ಯೂಸ್ ಮಾಡ್ತೀವಿ. ಹಾಗಾಗಿ ಇದು ಅವಲಕ್ಕಿ ಬಾತು. ಬಟಾಣಿ ಅಂತೂ ತುಂಬ ಫ್ರೆಶ್ ಆಗಿದ್ದರೆ ತರಕಾರಿಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಬರೀ ತರಕಾರಿಗಳೇ ಕಾಣ್ತಾ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಒಂದು ಅರ್ಧ ಲಿಂಬೆ ಹಣ್ಣನ್ನು ಕೊಯ್ದು ಸ್ವಲ್ಪ ರಸ ಹಿಂಡ್ತೀನಿ. ತುಂಬ ಜಾಸ್ತಿ ಏನು ಬೇಡ, ಸ್ವಲ್ಪನೇ ಮಾಡಿರೋದು, ಇಬ್ಬರಿಗಾಗುವಷ್ಟು. ಅರ್ಧ ಲಿಂಬೆಹಣ್ಣು ರಸ ಹಾಕಿಬಿಟ್ಟೆ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಹಚ್ಕೊಂಡಿದ್ದೆ. ಕೊನೆಯಲ್ಲಿ ಈ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಎಲ್ಲ ಕಲಸಿದ ನಂತರ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಮುಚ್ಚಿ ಇಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟು ಮುಗೀತು. ಇನ್ನು ಮತ್ತೆ ನಾಳೆ ಏನಂತ ಯೋಚನೆ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.